ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ, ಎಲ್ರಿಗೂ LMS ನ ಡಿಜಿಟಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ಸುಸ್ವಾಗತ. ಪ್ರೀವಿಯಸ್ ಸೆಷನ್ ಅಲ್ಲಿ ನೀವು ಪ್ರಾಬ್ಲಮ್ಸ್ ಆನ್ ಲಿವರೇಜಸ್ ಪರ್ಫಾರ್ಮ್ ಮಾಡಿದ್ರೆ, ಈ ಒಂದು ಸೆಷನ್ ನಲ್ಲಿ ಒಂದು ಹೊಸ ಕಾನ್ಸೆಪ್ಟ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಹೊಸ ಕಾನ್ಸೆಪ್ಟ್ ಅನ್ನು ನೀವು ತಿಳ್ಕೊಳ್ಳಕ್ಕೆ ಹೋಗ್ತಿದ್ರೆ, ಆ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಕ್ಯಾಪಿಟಲ್ ಬಜೆಟಿಂಗ್. ಸೊ ಈ ಸೆಷನ್ ಅಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತೀವಪ್ಪ ಅಂತಂದ್ರೆ ಕ್ಯಾಪಿಟಲ್ ಬಜೆಟಿಂಗ್ ಅಂದ್ರೆ ಏನು, ಮತ್ತೆ ಕ್ಯಾಪಿಟಲ್ ಬಜೆಟಿಂಗ್ ನ ವ್ಯಾಖ್ಯೆಗಳು ಯಾವ್ಯಾವ, ಡೆಫಿನೇಷನ್ಸ್ ಅನ್ನೋದನ್ನ ಈ ಒಂದು ಸೆಷನ್ ಅಲ್ಲಿ ನಾವು ತಿಳ್ಕೊಂತೇವೆ. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಟಾಪಿಕ್ ಕ್ಯಾಪಿಟಲ್ ಬಜೆಟಿಂಗ್. ಮೊದಲಿಗೆ ನಾವು ಕ್ಯಾಪಿಟಲ್ ಅಂದ್ರೆ ಏನು ತಿಳ್ಕೊಳ್ಳೋಣ. ದ ವರ್ಡ್ ಕ್ಯಾಪಿಟಲ್ ರಿಫರ್ಸ್ ಟು ದ ಫರ್ಮ್ಸ್ ಟೋಟಲ್ ಇನ್ವೆಸ್ಟ್ಮೆಂಟ್ ಇನ್ ಟ್ಯಾಂಜಿಬಲ್ ಅಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಕಂಪನಿಯ ಒಟ್ಟು ಹೂಡಿಕೆಗಳನ್ನ ನಾವು ಕ್ಯಾಪಿಟಲ್ ಅಂತ ಹೇಳಿ ಕರಿತೇವೆ. ವೆರಾಸ್ ಬಜೆಟ್ ಇಸ್ ಅ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್. ಸೊ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಅಂದ್ರೆ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ, ಅಂದಾಜು ಮಾಡುವಂತ ಫಲಿತಾಂಶಗಳು. ಓಕೆನಾ? ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಎಕ್ಸ್ಪ್ರೆಸ್ಡ್ ಇನ್ ನ್ಯೂಮರಿಕಲ್ ಟರ್ಮ್ಸ್ ಫಾರ್ ಅ ಡೆಫಿನೆಟ್ ಪೀರಿಯಡ್ ಆಫ್ ಟೈಮ್ ಇನ್ ದ ಫ್ಯೂಚರ್. ಸೊ ಭವಿಷ್ಯದಲ್ಲಿ ಕಂಪನಿ ಏನೇನು ಯೋಜನೆಗಳನ್ನ ಕೈಗೊಳ್ಳುತ್ತೆ ಅಥವಾ ಕಾರ್ಯಚಟುವಟಿಕೆಗಳು ನಡೆಯುತ್ತೆ, ಅದರ ಫಲಿತಾಂಶಗಳನ್ನ ಅಂಕಿಅಂಶದ ರೂಪದಲ್ಲಿ ವ್ಯಕ್ತಪಡಿಸುವಂತ ಒಂದು ಹೇಳಿಕೆಗೆ ಬಜೆಟ್ ಅಂತ ಹೇಳಿ ಕರಿತೇವೆ. ಸೊ capital budgeting is a process where firm's capital or finance is carefully invested in long-run projects or on capital assets in such a way that the return is higher and the risk is lower to achieve organizational goals. ಈ ಕ್ಯಾಪಿಟಲ್ ಬಜೆಟಿಂಗ್ ಅಂದ್ರೆ ಒಂದು ಪ್ರಕ್ರಿಯೆ. ಏನ್ ನಡೆಯುತ್ತಪ್ಪ ಇಲ್ಲಿ ಅಂತಂದ್ರೆ, ಸಂಸ್ಥೆ ತನ್ನ ಬಳಿ ಇರುವಂತ ಬಂಡವಾಳವನ್ನ ಎರಡು ವಿಧಗಳಲ್ಲಿ ಹೂಡಿಕೆ ಮಾಡುತ್ತೆ. ಒಂದು ಅಲ್ಪಾವಧಿಯ ಹೂಡಿಕೆಗಳು, ಅಂದ್ರೆ ದೈನಂದಿನ ಕಾರ್ಯಚಟುವಟಿಕೆಗಳನ್ನ ನಡೆಸಲಿಕ್ಕೆ ಬೇಕಾಗಿರುವಂತಹ ಹೂಡಿಕೆಗಳು, ಅದನ್ನ ಕಾರ್ಯಶೀಲ ಬಂಡವಾಳ ಅಂತ ಕರೀತಾರೆ, ನಿಮ್ಗೆ ಗೊತ್ತಿದೆ. ಇನ್ನೊಂದು ದೀರ್ಘಾವಧಿ ಹೂಡಿಕೆಗಳು. ಈ ದೀರ್ಘಾವಧಿ ಹೂಡಿಕೆ ಮಾಡೋದನ್ನೇ ನಾವು ಕ್ಯಾಪಿಟಲ್ ಬಜೆಟಿಂಗ್ ಅಂತ ಕರಿತೀವಿ. ಓಕೆನಾ? ಅದ್ರ ಬಗ್ಗೆ ಮುಂದೆ ಚರ್ಚೆ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಸಂಸ್ಥೆ ಅಥವಾ ಕಂಪನಿ ತನ್ನ ಬಳಿ ಇರುವಂತಹ ಬಂಡವಾಳವನ್ನ ತುಂಬಾನೇ ಜಾಗರೂಕತೆಯಿಂದ ದೀರ್ಘಾವಧಿಯ ಪ್ರಾಜೆಕ್ಟ್ಸ್ ಗಳ ಮೇಲೆ ಹೂಡಿಕೆ ಮಾಡುವಂತ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಬಂಡವಾಳ ಮುಂಗಡ ಪತ್ರ ಅಥವಾ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಹೇಳಿ ಕರಿತೀವಿ. ಓಕೆನಾ? ಯಾವ ರೀತಿ ಹೂಡಿಕೆ ಮಾಡ್ತಾರೆ ಕಂಪನಿಯವರು ಅಂತಂದ್ರೆ, ದ ರಿಟರ್ನ್ ಈಸ್ ಹೈಯರ್ ಅಂಡ್ ದ ರಿಸ್ಕ್ ಈಸ್ ಲೋವರ್. ನೋಡಿ, ನಮ್ಗೇನ್ ಹೂಡಿಕೆ ಮಾಡಿದ್ಮೇಲೆ ಕಂಪನಿಗೆ ಲಾಭ ಹೆಚ್ಚು ಬರಬೇಕು ಮತ್ತು ನಷ್ಟ ಭಯ, ರಿಸ್ಕ್ ಅಂತ ಅಂದ್ರೆ ನಷ್ಟ ಭಯ ಅಂತ, ಆ ಒಂದು ನಷ್ಟ ಭಯ ಯಾವಾಗ್ಲೂ ಕಡಿಮೆ ಇರಬೇಕು. ರಿಸ್ಕ್ ಇಲ್ದಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಮ್ಗೆಲ್ರಿಗೂ ಗೊತ್ತು, ದ ಇನ್ಹೆರೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಬಿಸ್ನೆಸ್ ಈಸ್ ರಿಸ್ಕ್. ರಿಸ್ಕ್ ಯಾವಾಗ್ಲೂ ಬಿಸ್ನೆಸ್ ಜೊತೆಲೇ ಇರುತ್ತೆ. ವಿತೌಟ್ ರಿಸ್ಕ್ ದರ್ ಇಸ್ ನೋ ಬಿಸ್ನೆಸ್. ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಸೊ ರಿಸ್ಕ್ ಇದ್ದೇ ಇರುತ್ತೆ, ಬಟ್ ದ ರಿಸ್ಕ್ ಮಸ್ಟ್ ಬಿ ಮಿನಿಮಮ್. ಓಕೆನಾ? ಸೊ ಕ್ಯಾಪಿಟಲ್ ಬಜೆಟಿಂಗ್ ಡೆಸಿಷನ್ಸ್ ಅಂದ್ರೆ ಏನು? ಬಂಡವಾಳ ಮುಂಗಡ ಪತ್ರ ನಿರ್ಣಯಗಳು ಅಂತ ಕನ್ನಡದಲ್ಲಿ ಕರೀತಾರೆ. ಕ್ಯಾಪಿಟಲ್ ಬಜೆಟಿಂಗ್ ಡೆಸಿಷನ್ಸ್ ಅಂದ್ರೆ ಇಟ್ ಇನ್ವಾಲ್ವ್ಸ್ ಕಮಿಟಿಂಗ್ ದ ಫಿನಾನ್ಸ್ ಆನ್ ಅ ಲಾಂಗ್ ಟರ್ಮ್ ಬೇಸಿಸ್. ಅಂದ್ರೆ ಫಿನಾನ್ಸ್ ಅಂದ್ರೆ ಹಣಕಾಸನ್ನ ದೀರ್ಘಾವಧಿಯಲ್ಲಿ ತೊಡಗಿಸುವಂತಹ ಒಂದು ನಿರ್ಧಾರಗಳಿಗೆ ನಾವೇನಂತ ಕರಿತೀವಿ, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಮೇಕಿಂಗ್ ಇನ್ವೆಸ್ಟ್ಮೆಂಟ್ ಇನ್ ಅ ನ್ಯೂ ಮೆಷಿನ್ ಟು ರೀಪ್ಲೇಸ್ ಎನ್ ಎಕ್ಸಿಸ್ಟಿಂಗ್ ಒನ್, or acquiring a new fixed asset, or opening a new branch, etc. ನೋಡಿ, ಇದು ದೀರ್ಘಾವಧಿದಂತ ಹೇಗೆ ಗೊತ್ತಾಗುತ್ತೆ? ಒಂದು ಕಂಪ್ನಿ ಒಂದು ಹೊಸ ಮೆಷಿನರಿಯನ್ನ ಪರ್ಚೇಸ್ ಮಾಡುವಂತ ಕೆಲಸ ಪ್ರತಿದಿನ ಮಾಡಲ್ಲ. ಅಥವಾ ಒಂದು ಹೊಸ ಅಸೆಟ್ ಅನ್ನು, ಲೈಕ್ ಒಂದೇನು ಮಷಿನರಿನೇ ಆಗಿರ್ಬೋದು, ಮಷಿನರಿನೂ ಕೂಡ ಒಂದು ಅಸೆಟ್, ನಿಮ್ಗೆ ಗೊತ್ತಿದೆ. ಲ್ಯಾಂಡ್ ಪರ್ಚೇಸ್ ಮಾಡೋದಾಗಿರ್ಬೋದು, ಒಂದು ಇಕ್ವಿಪ್ಮೆಂಟ್ ಅನ್ನು, ಫರ್ನಿಚರ್ ಅನ್ನು, ಇದು ಪ್ರತಿದಿನ ದೈನಂದಿನ ಕೆಲಸಗಳಲ್ಲಿ ಕಂಪನಿ ಮಾಡೋದಿಲ್ಲ. ಹೌದಾ? ಒಂದು ಹೊಸ ಬ್ರಾಂಚ್ ಅನ್ನು ಓಪನ್ ಮಾಡೋದಾಗಿರ್ಬೋದು. ದೀಸ್ ಥಿಂಗ್ಸ್ ಆರ್ ನಾಟ್ ರೊಟೀನ್. ನಿಮ್ಮ ಮನೆ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ನಾವು ದಿನಸಿ ತಗೊಂಬರೋದು, ತರಕಾರಿ ತಗೊಂಬರೋದು, ಹಾಲು ಅದೆಲ್ಲ ತಗೊಂಬರೋದೆಲ್ಲ ದೈನಂದಿನ ಕೆಲಸಗಳಿದ್ದಾವೆ. ಆದ್ರೆ ಒಂದು ಕಾರ್ ತಗೊಂಬರೋದು, ಬೈಕ್ ತಗೊಂಬರೋದು, ಅಥವಾ ಮನೆಯನ್ನೇ ಕೊಂಡ್ಕೊಳ್ಳೋದು, ಅಥವಾ ಒಂದು ಸೈಟ್ ಕೊಂಡ್ಕೊಳ್ಳೋದು, ಅಥವಾ ಜಮೀನ್ ಕೊಂಡ್ಕೊಳ್ಳೋದು, ಇದನ್ನೆಲ್ಲ ನಾವು ದೈನಂದಿನ ಪ್ರತಿದಿನ ಮಾಡಲ್ಲ. ಅದೇ ರೀತಿ ಕಂಪ್ನಿ ಕೂಡ ಆಗಾಗ್ಗೆ ಯಾವಾಗ್ಲೂ ಒಂದ್ಸಲ, ಪ್ರತಿದಿನ ಅಲ್ಲ, ಯಾವಾಗ್ಲೋ ಒಂದ್ಸಲ, ಓಕೆನಾ, ಹೆಚ್ಚಿನ ಹಣವನ್ನ ಹೂಡಿಕೆ ಮಾಡಿ
ದೀರ್ಘಾವಧಿನಲ್ಲಿ ಹೂಡಿಕೆ ಮಾಡಿ, ನೆನ್ಪಿಟ್ಕೊಳ್ಳಿ, ದೀರ್ಘಾವಧಿಗೆ ಹಣವನ್ನ ತೊಡಗಿಸಿ ಹೂಡಿಕೆ ಮಾಡುವಂತಹ ವಿಧಗಳಿಗೆ ಅಥವಾ ಹೂಡಿಕೆ ಮಾಡುವಂತಹ ಪ್ರಕ್ರಿಯೆಗೆ ನಾವು ಕ್ಯಾಪಿಟಲ್ ಬಜೆಟಿಂಗ್ ಅಂತ ಕರಿತೀವಿ. ಸೊ ಈ ಒಂದು ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳುವಂತಹ ನಿರ್ಣಯಗಳೇನಿದಾವೆ ಅದಕ್ಕೆ ನಾವು ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಂತ ಕರಿತೀವಿ. ದ ಡಿಸಿಷನ್ಸ್ ವಿತ್ ರಿಗಾರ್ಡ್ ಟು ಕ್ಯಾಪಿಟಲ್ ಬಜೆಟಿಂಗ್ ಆರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಆರ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್. ಸೊ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಂತ ಏನಿದೆ, ಈ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಆರ್ ಕ್ಯಾಪಿಟಲ್ ಬಜೆಟಿಂಗ್ ಈಸ್ ಪಾರ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ಇದು ಹೂಡಿಕೆಯ ನಿರ್ಣಯಗಳೇನಿದಾವೆ ಆ ಹೂಡಿಕೆಯ ನಿರ್ಣಯಗಳ ಒಂದು ಭಾಗ. ಯಾವುದು? ಬಂಡವಾಳ ಮುಂಗಡಪತ್ರ ನಿರ್ಣಯಗಳು. ಹೇಗಪ್ಪ ಅಂದ್ರೆ ಈ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಏನಿದೆ ಇದು ಕಂಪನಿ ತನ್ನ ಹಣವನ್ನ, ತನ್ನ ಬಳಿ ಇರುವಂತಹ ಹಣ ಅಥವಾ ಫಂಡ್ಸ್ ಅಂತ ಏನ್ ಕರಿತೀವಿ, ಫಿನಾನ್ಸ್, ಅದನ್ನ ಹೇಗೆ ಹೂಡಿಕೆ ಮಾಡಿದೆ, ಯಾವ ಆಸ್ತಿಗಳ ಮೇಲೆ ಹೂಡಿಕೆ ಮಾಡಿದೆ ಅನ್ನೋದಕ್ಕೆ ಸಂಬಂಧಪಟ್ಟಿರುತ್ತೆ. ಎ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ is called capital budgeting decisions which involve huge amount of investment and are irreversible except at a huge cost. ಸೊ ಕಂಪನಿ ತನ್ನ ಬಳಿ ಇರುವಂತಹ ಹಣವನ್ನ ದೀರ್ಘಾವಧಿಯ ಯೋಜನೆಗಳ ಮೇಲೆ ತೊಡಗಿಸ್ತಿದ್ರೆ, ಹೂಡಿಕೆ ಮಾಡ್ತಿದ್ರೆ, ಅದನ್ನು ನಾವು ಬಂಡವಾಳ ಮುಂಗಡಪತ್ರ ನಿರ್ಣಯಗಳು ಅಥವಾ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಂತ ಕರಿತೀವಿ. ಈ ಒಂದು ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಹೆಚ್ಚಿನ ಹಣದ ಹೊರಹರಿವು, ಅಂದ್ರೆ ಹೆಚ್ಚಿನ ದುಡ್ಡನ್ನ ನಾವು ಇನ್ವೆಸ್ಟ್ ಮಾಡ್ಬೇಕಾಗಿರುತ್ತೆ, ದೊಡ್ಡ ಅಮೌಂಟ್ ಅದನ್ನ ಇನ್ವಾಲ್ವ್ ಆಗಿರುತ್ತೆ. ಓಕೆನಾ? ಇದು ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. whereas the short term investment decisions are called working capital decisions. ಅಲ್ಪಾವಧಿ ಮತ್ತು ದೀರ್ಘಾವಧಿ ನಾವು ಹೇಗೆ ಡಿಫರೆನ್ಶಿಯೇಟ್ ಮಾಡೋದು? 1 ವರ್ಷಕ್ಕಿಂತ ಒಳಗಿನ ಕಾಲಮಾನಕ್ಕೆ ಸಂಬಂಧಿಸಿದ್ರೆ ಅಲ್ಪಾವಧಿ ಅಂತ ಕರಿತೀವಿ. ಇಫ್ ಅ ಪ್ರಾಜೆಕ್ಟ್ or investment is related to ಅಥವಾ having a lifetime of more than 1 year is called as long run. ಓಕೆನಾ? 1 ವರ್ಷಕ್ಕಿಂತ ಮೇಲ್ಪಟ್ಟಿರುವಂತಹ ಜೀವಿತಾವಧಿ ಅಥವಾ ಕಾಲಾವಧಿಯನ್ನು ಹೊಂದಿದ್ರೆ ಅದನ್ನು ನಾವು ದೀರ್ಘಾವಧಿ ಅಂತ ಹೇಳಿ ಕರಿತೀವಿ. ಇದೆಲ್ಲ ನಿಮ್ಗೆ ಗೊತ್ತಿದೆ. ಸೊ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಡಿಸಿಷನ್ಸ್ ಅಂತ, ಅಂದ್ರೆ ಕಾರ್ಯಶೀಲ ಬಂಡವಾಳ ಅಂತ ಕರಿತೀವಿ. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಅದನ್ನ ಕಾರ್ಯಶೀಲ ಬಂಡವಾಳದ ನಿರ್ಣಯಗಳು ಅಥವಾ ನಿರ್ಧಾರಗಳು ಅಂತ ಕರಿತೀವಿ. ಇದನ್ನ ಯಾವಾಗ ತಗೊಂತೀವಿ? ಕಂಪನಿ ಪ್ರತಿದಿನ ತನ್ನ ದೈನಂದಿನ ಕಾರ್ಯಚಟುವಟಿಕೆಗಳನ್ನ ನಡೆಸಬೇಕಂದಾಗ ಅಥವಾ ಅವುಗಳಿಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳುವಂತ ನಿರ್ಣಯಗಳಾಗಿರುತ್ತೆ. ಯಾವುದು? ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ಸೊ ಹಾಗಾದ್ರೆ ಈ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಂದ್ರೆ ಏನು? ಅದರ ಅರ್ಥ ಏನು? ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಇಸ್ ದ ಆರ್ಟ್ ಆಫ್ ಫೈಂಡಿಂಗ್ ಅಸೆಟ್ಸ್ that are worth more than they cost to achieve a predetermined goal. That is optimizing the wealth of a business enterprise. ಓಕೆ, ನಿಮ್ಗೆಲ್ರಿಗೂ ಗೊತ್ತು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಮೂಲ ಉದ್ದೇಶಗಳೇನೇನಪ್ಪಾ ಅಂತಂದ್ರೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಮತ್ತೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಅದರಲ್ಲಿ ಯಾವುದು ಬೆಸ್ಟ್ ಅದೆಲ್ಲ ಬೇಡ ನಮ್ಗೆ. ಓಕೆನಾ? ಯಾವುದು ಮೊದಲು ಯಾವುದು ಸೆಕೆಂಡ್ ಅಂತ ನಿಮ್ಗೆಲ್ಲ ಗೊತ್ತಿದೆ. ನೀವೆಲ್ಲರೂ ಆಲ್ರೆಡಿ ಸ್ಟಡಿ ಮಾಡಿದೀರಾ. ಹಣಕಾಸಿನ ನಿರ್ವಹಣೆಯ ಮೂಲ ಉದ್ದೇಶ ಯಾವ್ದಾವ್ದಪ್ಪ ಅಂತಂದ್ರೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಮತ್ತೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಸೊ ಕ್ಯಾಪಿಟಲ್ ಬಜೆಟಿಂಗ್ ಇಸ್ ದ ಆರ್ಟ್. ಇದೊಂದು ಕಲೆ. ಏನ್ ಮಾಡೋದಿಲ್ಲಿ ಅಂತಂದ್ರೆ ಫೈಂಡಿಂಗ್ ಅಸೆಟ್ಸ್ ದಟ್ ಆರ್ ವರ್ತ್ ಮೋರ್ ದ್ಯಾನ್ ದ ಕಾಸ್ಟ್. ಅವೇನು ವೆಚ್ಚ ಮಾಡಿರ್ತೀವಿ ಆ ಒಂದು ಆಸ್ತಿಗೆ ಅದಕ್ಕಿಂತ ಹೆಚ್ಚು ಬೆಲೆ ಬಾಳ್ಬೇಕದು. ಹೇಗೆ ಅಂತಂದ್ರೆ ದಟ್ ಅಸೆಟ್ ಮಸ್ಟ್ ಪ್ರೊಡ್ಯೂಸ್ ಸಮಥಿಂಗ್ ಆಸ್ ಅ ರಿಸಲ್ಟ್. ಐ ಮೀನ್ ಟು ಸೇ ಆ ಅಸೆಟ್ ನಮ್ಗೆ ಕ್ಯಾಶ್ ಇನ್ಫ್ಲೋಸ್ ಗಳನ್ನ ಜನರೇಟ್ ಮಾಡ್ಕೊಡ್ಬೇಕು ಭವಿಷ್ಯದಲ್ಲಿ. ಅರ್ಥ ಆಗ್ತಿದ್ಯಾ? ಲಾಭಗಳನ್ನ ನಮ್ಗೆ ಸಂಪಾದನೆ ಮಾಡ್ಕೊಡ್ಬೇಕು. ಆ ರೀತಿಯ ಅಸೆಟ್ ಗಳನ್ನ ನಾವೇನ್ ಮಾಡ್ಬೇಕು? ಹುಡುಕ್ಬೇಕು. ಆ ರೀತಿ ಹುಡುಕುವಂತ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಕ್ಯಾಪಿಟಲ್ ಬಜೆಟಿಂಗ್ ಅಂತ ಕರಿತೀವಿ. ಸೊ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ನಮ್ಮ ಹತ್ರ ಇರುವಂತಹ ಹಣವನ್ನ ಕೇರ್ಫುಲ್ ಆಗಿ ಲಾಭ ಹೆಚ್ಚು ಬರೋ ರೀತಿ, ನಷ್ಟ ಕಡಿಮೆ ಇರೋ ರೀತಿ ನಾವು ಹೂಡಿಕೆ ಮಾಡ್ತೀವಿ. ದಟ್ ಇಟ್ ಸೆಲ್ಫ್ ಇಸ್ ಕ್ಯಾಪಿಟಲ್ ಬಜೆಟಿಂಗ್. ದಟ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಕ್ಯಾಪಿಟಲ್ ಬಜೆಟಿಂಗ್. So capital investment involves a cash outflow in the immediate future in anticipation of returns at a future date. ನೋಡಿ, ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ಇವಾಗ ಅಥವಾ ಪ್ರಸ್ತುತದಲ್ಲಿ ಇಮಿಡಿಯೇಟ್ ಫ್ಯೂಚರ್ ನಲ್ಲಿ ವಿ ಗೋಯಿಂಗ್ ಟು ಇನ್ವೆಸ್ಟ್ ಮನಿ. ದುಡ್ಡು ಹೊರ ಹರಿವಾಗುತ್ತೆ, ನಾವ್ ಇನ್ವೆಸ್ಟ್ ಮಾಡ್ತೀವಿ. ಇನ್ ಆಂಟಿಸಿಪೇಷನ್ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಪ್ಪ ಅಂತಂದ್ರೆ, ಏನ್ ಬಯಸ್ತೀವಿ ನಾವು ಅಂತಂದ್ರೆ ರಿಟರ್ನ್ಸ್ ಅಟ್ ಅ ಫ್ಯೂಚರ್ ಡೇಟ್. ಮುಂದಿನ ದಿನಗಳಲ್ಲಿ ನಮ್ಗೆ ಅದು ಲಾಭಗಳನ್ನ ಜನರೇಟ್ ಮಾಡ್ಕೊಡ್ಬೇಕು. ಓಕೆನಾ? ಸೃಷ್ಟಿ ಮಾಡ್ಕೊಡ್ಬೇಕಂತ ಬಯಸ್ತೀವಿ ನಾವು. ಓಕೆನಾ? ಆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡು ಪ್ರಸ್ತುತದಲ್ಲಿ ನಾವೇನ್ ಮಾಡ್ತೀವಿ? ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀವಿ. ಅದು ಲಾಂಗ್ ರನ್ ಪ್ರಾಜೆಕ್ಟ್ ಗಳ ಮೇಲೆ ಅಥವಾ ಲಾಂಗ್ ರನ್ ಅಸೆಟ್ ಗಳ ಮೇಲೆ.
ಸೊ ಈಗ ಕ್ಯಾಪಿಟಲ್ ಬಜೆಟಿಂಗ್ ನ ಬಗ್ಗೆ ಇರುವಂತ ಡೆಫಿನೇಷನ್ಸ್ ಗಳನ್ನ ನೋಡೋಣ. ಮೊದಲಿಗೆ ICAI ನವರು ಹೇಳಿರುವಂತ ಒಂದು ಡೆಫಿನೇಷನ್ ಅನ್ನ ನೋಡೋಣ. ನಿಮ್ಗೆಲ್ಲ ಗೊತ್ತಿದೆ, ICAI ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಸೊ ಅಕಾರ್ಡಿಂಗ್ ಟು ICAI, capital budgeting is the process of evaluating and selecting long-term investments that are in line with the goal of investors' wealth maximization. So ICAI ಏನಂತ ಹೇಳುತ್ತಪ್ಪ ಅಂತಂದ್ರೆ, capital budgeting is the process of evaluating and selecting. See, when evaluation comes, evaluation ಅನ್ನೋ ಪದ ಬಂದ್ರೆ ಅಂತಂದ್ರೆ there is more than one option ಅಂತ, there is more than one alternative. ನಾವು ಒಂದನ್ನೇ ಇಟ್ಕೊಂಡು ಇವ್ಯಾಲ್ಯೂಯೇಟ್ ಮಾಡಕ್ಕಾಗಲ್ಲ, ನಿಮ್ಗೆಲ್ಲ ಗೊತ್ತಿದೆ. ವಿ ನೀಡ್ ಟು ಕಂಪೇರ್ ದೆನ್ ಇವ್ಯಾಲ್ಯೂಯೇಟ್ ಅಲ್ವಾ. ಸೊ ನಮ್ಮ ಹತ್ರ ಎಷ್ಟು ಆಪ್ಷನ್ಸ್ ಗಳಿರುತ್ತೆ, ಒಂದಕ್ಕಿಂತ ಹೆಚ್ಚು ಅವಕಾಶಗಳಿರುತ್ತೆ. ಒಂದಕ್ಕಿಂತ ಹೆಚ್ಚು ಅವಕಾಶಗಳನ್ನ ಹೋಲಿಕೆ ಮಾಡಿ ಇವ್ಯಾಲ್ಯೂಯೇಟ್ ಮಾಡಿ ಅದರಲ್ಲಿ ನಮ್ಗೆ ಯಾವ್ದು ಬೆಸ್ಟ್ ಸೂಟಬಲ್, ಅಥವಾ ನಮ್ಮ ಹೂಡಿಕೆದಾರರು ಯಾರಿದ್ದಾರೆ, ಇನ್ವೆಸ್ಟರ್ಸ್ ಅಥವಾ ನಮ್ಮ ಮಾಲೀಕರು, ಶೇರ್ ಹೋಲ್ಡರ್ಸ್, ಅವರ ವೆಲ್ತ್ ಅನ್ನ ಯಾವ್ದು ಜಾಸ್ತಿ ಮಾಡುತ್ತೆ, ಆಸ್ತಿಯನ್ನ ಯಾವ್ದು ಹೆಚ್ಚು ಮಾಡುವಂತ ಹೂಡಿಕೆಯ ಅವಕಾಶವನ್ನ ಆಯ್ಕೆ ಮಾಡೋದು, ಸೆಲೆಕ್ಟ್ ಮಾಡುವಂತ ಪ್ರಕ್ರಿಯೆಗೆ ನಾವೆಂತ ಕರಿತೀವಿ, ಕ್ಯಾಪಿಟಲ್ ಬಜೆಟಿಂಗ್ ಅಂತ ಹೇಳಿ ಕರಿತೀವಿ. ಇದು ICAI ನವರು ಕೊಟ್ಟಿರುವಂತಹ ಡೆಫಿನೇಷನ್. ನೆಕ್ಸ್ಟ್, ಅಕಾರ್ಡಿಂಗ್ ಟು ಮ್ಯಾಕ್ಸ್ ಡಿ ರಿಚರ್ಡ್ಸ್ ಅಂಡ್ ಪೌಲ್ ಎಸ್ ಗ್ರೀನ್ಲಾ, ಇವರಿಬ್ರು ಕೂಡ ಒಂದು ಒಳ್ಳೆ ಡೆಫಿನೇಷನ್ ಕೊಟ್ಟಿದ್ದಾರೆ ಕ್ಯಾಪಿಟಲ್ ಬಜೆಟಿಂಗ್ ಗೆ. ಕ್ಯಾಪಿಟಲ್ ಬಜೆಟಿಂಗ್ ಕಾಮನ್ಲಿ ಟಾಕ್ಸ್ ಅಬೌಟ್ obtaining inputs with long-term returns. ಓಕೆ, ಬಂಡವಾಳ ಮುಂಗಡ ಪತ್ರ ಅಥವಾ ಕ್ಯಾಪಿಟಲ್ ಬಜೆಟಿಂಗ್ ಏನ್ ಬಗ್ಗೆ ಮಾತಾಡುತ್ತಪ್ಪ ಅಂತಂದ್ರೆ, ಇನ್ಪುಟ್ಗಳನ್ನ ಲಾಂಗ್ ಟರ್ಮ್ ರಿಟರ್ನ್ಸ್ ಗಳ ರೂಪದಲ್ಲಿ ಪಡ್ಕೊಳ್ಳೋದ್ರ ಬಗ್ಗೆ ಕ್ಯಾಪಿಟಲ್ ಬಜೆಟಿಂಗ್ ಡೀಲ್ ಮಾಡುತ್ತೆ ಅಂತ ಹೇಳಿ ರಿಚರ್ಡ್ಸ್ ಮತ್ತು ಗ್ರೀನ್ಲಾ ಅವರು ಹೇಳ್ತಾರೆ. ಇನ್ನು ಚಾರ್ಲ್ಸ್ ಟಿ ಹಾರ್ನ್ಗ್ರೀನ್ ರವರ ಪ್ರಕಾರ ಕ್ಯಾಪಿಟಲ್ ಬಜೆಟಿಂಗ್ ಇಸ್ ಅ ಲಾಂಗ್ ಟರ್ಮ್ ಪ್ಲಾನಿಂಗ್ ಫಾರ್ ಮೇಕಿಂಗ್ ಅಂಡ್ ಫಿನಾನ್ಸಿಂಗ್ ಪ್ರಪೋಸ್ಡ್ ಕ್ಯಾಪಿಟಲ್ ಔಟ್ಲೇಸ್. ನೋಡಿ, ಇಲ್ಲಿ ಕ್ಯಾಪಿಟಲ್ ಔಟ್ಲೇ ಅನ್ನೋ ಪದ ತುಂಬಾ ಇಂಪಾರ್ಟೆಂಟ್. ಕ್ಯಾಪಿಟಲ್ ಔಟ್ಲೇ ಇನ್ ದ ಸೆನ್ಸ್ ಲಾಂಗ್ ರನ್ ಇನ್ವೆಸ್ಟ್ಮೆಂಟ್ಸ್ ಅಂತ. ಸೊ ಕ್ಯಾಪಿಟಲ್ ಬಜೆಟಿಂಗ್ ಇಸ್ ಅ ಲಾಂಗ್ ಟರ್ಮ್ ಪ್ಲಾನಿಂಗ್. ಕ್ಯಾಪಿಟಲ್ ಬಜೆಟಿಂಗ್ ಅನ್ನೋದು ಒನ್ ಕೈಂಡ್ ಆಫ್ ಪ್ಲಾನಿಂಗ್. ಪ್ಲಾನಿಂಗ್ ಅಂದ್ರೆ ಗೊತ್ತು ಏನು, ಪ್ಲಾನಿಂಗ್ ಇಸ್ ಅ ಪ್ರೋಸೆಸ್ ಆಫ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್. ನಿಮ್ಗೆಲ್ಲ ಗೊತ್ತಿದೆ, ಓದಿದಿರಾ ಆಲ್ರೆಡಿ. ಸೊ ಕ್ಯಾಪಿಟಲ್ ಬಜೆಟಿಂಗ್ ಅನ್ನೋದು ಕೂಡ ಒಂದು ಪ್ಲಾನಿಂಗ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಅಥವಾ ಕ್ಯಾಪಿಟಲ್ ಔಟ್ಲೇಗಳನ್ನ, ಔಟ್ಲೇ ಅಂತಂದ್ರೆ ಇಟ್ ಇಸ್ ಟು ಇನ್ವೆಸ್ಟ್ ಅಂತ, ಔಟ್ಫ್ಲೋ ಆಫ್ ಫಂಡ್, ಅದರ ಬಗ್ಗೆ ನಿರ್ಧಾರ ಮಾಡಲಿಕ್ಕೆ ಸಂಬಂಧಪಟ್ಟಿರುತ್ತೆ. ಅಥವಾ ಕ್ಯಾಪಿಟಲ್ ಔಟ್ಲೇಗಳಿಗೆ ಸಂಬಂಧಿಸಿದಂತಹ ಲಾಂಗ್ ಟರ್ಮ್ ಕ್ಯಾಪಿಟಲ್ ಔಟ್ಲೇಗಳಿಗೆ ಸಂಬಂಧಿಸಿದಂತಹ ಒನ್ ಕೈಂಡ್ ಆಫ್ ಪ್ಲಾನ್ ಅನ್ನು ನಾವೆಂತ ಕರಿತೀವಿ, ಕ್ಯಾಪಿಟಲ್ ಬಜೆಟಿಂಗ್ ಅಂತ ಹೇಳಿ ಕರಿತೀವಿ. ಇದು ಚಾರ್ಲ್ಸ್ ಟಿ ಹಾರ್ನ್ಗ್ರೀನ್ ಅವರ ಡೆಫಿನೇಷನ್. ನೆಕ್ಸ್ಟ್, ಲಿಂಚ್ ಅವರು ಕೂಡ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. Capital budgeting consists in planning development of available capital for the purpose of maximizing the long-term profitability of the concern. Okay, ಸಂಸ್ಥೆಯ ದೀರ್ಘಾವಧಿಯ ಲಾಭದಾಯಕತೆಯನ್ನ ಹೆಚ್ಚು ಮಾಡಲಿಕ್ಕೋಸ್ಕರ ತನ್ನ ಬಳಿ ಇರುವಂತ ಕ್ಯಾಪಿಟಲ್ ಅನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಜನೆಗಳನ್ನ ಮಾಡೋದಕ್ಕೆ ನಾವು ಕ್ಯಾಪಿಟಲ್ ಬಜೆಟಿಂಗ್ ಅಂತ ಕರಿತೀವಿ ಅಂತ ಲಿಂಚ್ ಅವರು ಹೇಳ್ತಾರೆ. Capital budgeting consists in planning development of available capital for the purpose of. See, ಕಂಪನಿ ಹತ್ರ ಇರೋ ಬಂಡವಾಳವನ್ನ ಯಾವ ಉದ್ದೇಶಕ್ಕೋಸ್ಕರ ಅಂತಂದ್ರೆ ಟು ಮ್ಯಾಕ್ಸಿಮೈಸ್ ದ ಲಾಂಗ್ ಟರ್ಮ್ ಪ್ರಾಫಿಟಬಿಲಿಟಿ. ಕಂಪನಿಯ ದೀರ್ಘಾವಧಿಯ ಲಾಭದಾಯಕತೆಯನ್ನು ಹೆಚ್ಚಿಸೋಕ್ಕೋಸ್ಕರ, ಆ ಒಂದು ಉದ್ದೇಶಕ್ಕೋಸ್ಕರ ತನ್ನ ಬಂಡವಾಳವನ್ನ ಎಲ್ಲಿ ಹೂಡಿಕೆ ಮಾಡಬೇಕು, ಹೇಗೆ ಹೂಡಿಕೆ ಮಾಡಬೇಕು ಅಂತ ನಿರ್ಧಾರ ಮಾಡಲಿಕ್ಕೆ ಸಂಬಂಧಿಸಿದಂತಹ ಪ್ರಕ್ರಿಯೆಗೆ ನಾವು ಕ್ಯಾಪಿಟಲ್ ಬಜೆಟಿಂಗ್ ಅಂತ ಕರಿತೇವೆ. GC Pillipatosan ಅವರು ಕ್ಯಾಪಿಟಲ್ ಬಜೆಟಿಂಗ್ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ. ಕ್ಯಾಪಿಟಲ್ ಬಜೆಟಿಂಗ್ ಈಸ್ ಕನ್ಸರ್ನ್ ವಿತ್ ದ ಅಲೋಕೇಶನ್ ಆಫ್ ಫರ್ಮ್ಸ್ ಸ್ಕೇರ್ಸ್ ಫಿನಾನ್ಷಿಯಲ್ ರಿಸೋರ್ಸಸ್ ಅಮಾಂಗ್ ದ ಅವೈಲಬಲ್ ಅಪಾರ್ಚುನಿಟೀಸ್. ದ ಕನ್ಸಿಡರೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್ ಇನ್ವಾಲ್ವ್ಸ್ ದ ಕಂಪ್ಯಾರಿಸನ್ ಆಫ್ ದಿ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಸ್ಟ್ರೀಮ್ಸ್ ಆಫ್ ಅರ್ನಿಂಗ್ಸ್ ಫ್ರಮ್ ಅ ಪ್ರಾಜೆಕ್ಟ್ ವಿತ್ ದ ಇಮಿಡಿಯೇಟ್ ಅಂಡ್ ಸಬ್ಸಿಕ್ವೆಂಟ್ ಸ್ಟ್ರೀಮ್ಸ್ ಆಫ್ ಎಕ್ಸ್ಪೆಂಡಿಚರ್. ಪಿಲಿಪಟೋಸ್ ಹೇಳ್ತಾರೆ, ಕಂಪನಿ ತನ್ನ ಬಳಿ ಇರುವಂತ ಬಂಡವಾಳವನ್ನ ಯಾವ ಹೂಡಿಕೆ ಅವಕಾಶಗಳಲ್ಲಿ ತೊಡಗಿಸ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಲಿಕ್ಕೆ ಸಂಬಂಧಪಟ್ಟಿರುವಂತ ನಿರ್ಣಯಗಳಿಗೆ ಅಥವಾ ಪ್ರಕ್ರಿಯೆಗೆ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಹೇಳಿ ಕರೀತಾರೆ. ಹೇಗೆ ನಿರ್ಣಯ ಮಾಡೋದು, ನಾವು ಎಲ್ಲಿ ಹೂಡಿಕೆ ಮಾಡಬೇಕು ಅಂತ ಅಂದ್ರೆ, ಪ್ರತಿಯೊಂದು ಹೂಡಿಕೆ ಅವಕಾಶವನ್ನ ಗಣನೆಗೆ ತಗೊಂಡು
ಕನ್ಸಿಡರ್ ಮಾಡಿ ಆ ಪ್ರತಿಯೊಂದು ಹೂಡಿಕೆ ಅವಕಾಶಗಳಲ್ಲಿ ನಾವು ಎಷ್ಟು ಹಣವನ್ನು ಹೂಡಿಕೆ ಮಾಡಬೇಕು ಪ್ರಸ್ತುತದಲ್ಲಿ, ಇನ್ ಪ್ರೆಸೆಂಟ್, ಇಮಿಡಿಯೇಟ್ಲಿ, ವಾಟ್ ಅಮೌಂಟ್ ವಿ ನೀಡ್ ಟು ಬಿ ಇನ್ವೆಸ್ಟ್. ಓಕೆನಾ, ವಿ ನೀಡ್ ಟು ಇನ್ವೆಸ್ಟ್ ಆರ್ ಸ್ಪೆಂಡ್, ಖರ್ಚು ಮಾಡಬೇಕು. ಮತ್ತೆ ಫ್ಯೂಚರ್ ಅಲ್ಲಿ ನಾವು ಮಾಡಿರುವಂತಹ ಹೂಡಿಕೆ ಅಥವಾ ಆ ಒಂದು ಪ್ರಾಜೆಕ್ಟ್ ನಮ್ಗೆ ಎಷ್ಟು ಹಣವನ್ನ ಜನರೇಟ್ ಮಾಡಿಕೊಡುತ್ತೆ, ಇವೆರಡೂ ಅಂಶಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ, ಕಂಪೇರ್ ಮಾಡ್ಬೇಕಾಗತ್ತೆ. ಕಂಪೇರ್ ಮಾಡಿ ಹೋಲಿಕೆ ಮಾಡಿದ ನಂತರ ನಾವು ಆ ಒಂದು ಹೂಡಿಕೆ ಅವಕಾಶದಲ್ಲಿ ಅಥವಾ ಪ್ರಾಜೆಕ್ಟ್ ನ ಮೇಲೆ ಹೂಡಿಕೆ ಮಾಡ್ಬೇಕಾ ಬೇಡವಾ ಅಂತ ಹೇಳಿ ಡಿಸೈಡ್ ಮಾಡ್ಬೇಕಾಗತ್ತೆ. ಈ ಒಂದು ಪ್ರಕ್ರಿಯೆನ ನಾವು ಏನಂತ ಕರಿತೀವಿ, ಕ್ಯಾಪಿಟಲ್ ಬಜೆಟಿಂಗ್ ಅಂತ ಕರಿತೀವಿ ಅಂತ ಪಿಲಿಪಟೋಸ್ ಅವರು ಹೇಳಿದ್ದಾರೆ. ಓಕೆನಾ, ಇಲ್ಲಿಗೆ ಈ ಒಂದು ಸೆಷನ್ ಅಲ್ಲಿ ನಾವು ಇವತ್ತು ಏನೇನು ಡಿಸ್ಕಸ್ ಮಾಡಿದ್ವಪ್ಪ ಅಂತಂದ್ರೆ, ಕ್ಯಾಪಿಟಲ್ ಬಜೆಟಿಂಗ್ ಅಂದ್ರೆ ಏನು, ಫಸ್ಟ್ ಕ್ಯಾಪಿಟಲ್ ಬಜೆಟಿಂಗ್ ನ ಅರ್ಥ ಏನು, ಮತ್ತೆ ಕ್ಯಾಪಿಟಲ್ ಬಜೆಟಿಂಗ್ ಬಗ್ಗೆ ಬೇರೆ ಬೇರೆ ಸ್ಕಾಲರ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಥವಾ ಕಾಮರ್ಸ್ ನ ಬೇರೆ ಬೇರೆ ಸ್ಕಾಲರ್ಸ್ ಗಳು ಏನೇನು ಡೆಫಿನಿಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಅದನ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಥ್ಯಾಂಕ್ ಯು.